ಹಾಯ್, ಇದು ನಿಶ್ಮಿತಾ ಕಾವೂರು ಸ್ಮ್ಯಾಶರ್ಸ್ ಟೀಮಿಂದ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಟು ಅವರ್ MD. ಇಂಥ ಒಳ್ಳೆ ಒಂದು ಟೂರ್ನಮೆಂಟ್ ಅರೇಂಜ್ ಮಾಡಿದ್ದಾರೆ ನಮಗೆಲ್ಲರಿಗೂ. ಅಪಾರ್ಟ್ ಫ್ರಮ್ ದ ವರ್ಕ್ ಇಲ್ಲೊಂದು ಬಂದು ಪಾರ್ಟಿಸಿಪೇಟ್ ಮಾಡಿ ಒಂದು ದಿನ ಅಟ್ಲೀಸ್ಟ್ ಒನ್ಸ್ ಇನ್ ಅ ಇಯರ್ ಒಂದು ದಿನಕ್ಕೆ ಎಂಜಾಯ್ಮೆಂಟ್ ಸಿಗ್ತಾ ಇದೆ. ಅದೇ ನಮಗೆ ವಿನ್ ಆಗಲಿ ಸೋಲ್ಲಿ ಅದು ಮ್ಯಾಟ್ರ್ ಆಗಲ್ಲ. ನಮಗೆ ಒಂದು ದಿನಕ್ಕೆ ನಮ್ಮ ವರ್ಕ್ ಮತ್ತು ನಾವಿಲ್ಲಿ ಎಂಜಾಯ್ ಮಾಡ್ತಿದ್ದೇವೆ. ಥ್ಯಾಂಕ್ಸ್ ಟು ದ ಹೋಲ್ ಟೀಮ್, ದೀಪಕ್ ಸರ್, MD ಸರ್ ಆ್ಯಂಡ್ ಎವ್ರಿ ಒನ್ ಹೂ ಆರ್ ಬಿಹೈಂಡ್ ದಿಸ್. ಥ್ಯಾಂಕ್ ಯು ಎವ್ರಿ ಒನ್. चेरत म्हणते ತುಂಬ ಖುಷಿ ಆಗ್ತಾ ಉಂಟು. ಮ್ಯಾಂಗ್ಳೂರ್ ಚಾಂಪಿಯನ್ಸ್ ಇದರ
ಮ್ಯಾನೇಜರ್ ಆಗಿ ನನ್ನನ್ನು ಇದು ಮಾಡಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಹಾಗೆ ತುಂಬ ಜವಾಬ್ದಾರಿ ಕೂಡ ಇದೆ. ಈ ಟೀಮು ನಮ್ಮದು ತುಂಬ ಸ್ಟ್ರಾಂಗ್ ಇದೆ, ವಿನ್ ಮಾಡಿಸ್ಬೇಕಂತೇಳಿ. ಈ ಸಂದರ್ಭದಲ್ಲಿ ನಾನು ಪ್ರೀಮಿಯರ್ ಲೀಗ್ ಸೀಸನ್ 4 ಇದರ ಇದು ಯಾರು ಪ್ರಾಯೋಜಕರಿಗೆ, ನಮ್ಮ ಕಂಪನಿಯವರಿಗೆ ತುಂಬ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ಈಗ ಸುಮಾರು 15 ದಿವಸದಿಂದ ಕಂಟಿನ್ಯೂಸ್ ಪ್ರಾಕ್ಟೀಸ್ ಎಲ್ಲ ಮಾಡಿ ತುಂಬ ರೆಡಿಯಾಗಿದ್ದಾರೆ ನಮ್ಮ ಪ್ಲೇಯರ್ಸ್. ಹಾಗಾಗಿ ಈಗ ನಮಗೆ 100% ಗ್ಯಾರಂಟಿ ಇದೆ, ನಮ್ಮ ಟೀಮ್ ಈ ಸಲ ವಿನ್ ಆಗ್ತೇವೆ. ಈ ಸಲ ಕಪ್ಪು ನಮ್ಮದೇ ಆಗುತ್ತೆ. ಲಾಸ್ಟ್ ಟೈಮ್ ಜಸ್ಟ್ ಮಿಸ್ ಆಗಿದ್ದೇವೆ. ಹಾಗಾಗಿ ತುಂಬ ಹೋಪ್ಸ್ ಇದೆ ನಮ್ಮದು ಟೀಮ್ ಮೇಲೆ. ಸುಮಾರು ಈಗ ನಾವೊಂದು 500 ಜನ ಈಗ ನಮ್ಮ ಸಪೋರ್ಟರ್ಸ್ ಎಲ್ಲ ಬರಲಿಕ್ಕಿದ್ದಾರೆ. ಬಂದ ಮೇಲೆ ಇನ್ನೂ ಉತ್ಸಾಹ ಬರುತ್ತೆ ನಮ್ಮ ಪ್ಲೇಯರ್ಸಿಗೆ. ಸೊ ಐ ಕಂಗ್ರ್ಯಾಚುಲೇಟ್ ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಟು ಅವರ್ ಮ್ಯಾಂಗ್ಳೂರ್ ಚಾಂಪಿಯನ್ಸ್ ಟೀಮ್. ಗುಡ್ ಲಕ್. ಥ್ಯಾಂಕ್ ಯು. ಇವತ್ತು ಮಂಗಳೂರು ಝೋನ್ ಬ್ಯಾಡ್ಮಿಂಟನ್ ಪ್ರೀಮಿಯಂ ಲೀಗ್ ಸೀಸನ್ 4 ನಡೀತಾ ಇದೆ. ನಿಜ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ಇದು 4ನೇ ಫಸ್ಟ್ ಮ್ಯಾಚಲ್ಲಿಂದಲೂ ನಾವು ಇದರಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಆಗಿ ಆಡ್ತಿದ್ವಿ. ಫಸ್ಟ್ ಟೈಮು ನಮ್ಮದೇ ಡಿವಿಷನ್ನು ಕಾಪಡಪಸರಿದ್ವಿ, ವಿನ್ ಆಗಿತ್ತು. ಸೆಕೆಂಡ್ ಟೈಮ್ ನಾನು ಹತ್ತಾರಕ್ಕೆ ಹೋಗಿದ್ದೆ, ನಮ್ಮದು ಮಂಗಳೂರು ಚಾಂಪಿಯನ್ ವಿನ್ ಆಗಿತ್ತು. ಥರ್ಡ್ ಟೈಮ್ ಆಗಿಲ್ಲ. ಈ 4th ಟೈಮ್ ಇದೆ. 4th ಟೈಮಲ್ಲೂ ಈಗ ನನಗೆ ಅವರು ಇದೆ, ಹತ್ತಾರನೂ ಇದೆ. ಸೊ ನಾನು 2 ಗೆಲ್ಲಬೇಕು ಅಂದ್ಕೊಂಡಿದ್ದೀನಿ. ಮಂಗಳೂರಿಂದ ಕಪ್ಪು ಹೊರಗಡೆ ಹೋಗಬಾರ್ದು. ಇಷ್ಟೊಂದು ಮಂಗಳೂರಲ್ಲೇ ಇತ್ತು ಕಪ್ಪು, ಮಂಗಳೂರಲ್ಲಿ ಇರಬೇಕು ಅಂತ ಫಸ್ಟ್ ಪ್ರೈಸ್ ಸಿಗಬೇಕು ಅಂತ ಆಶಿಸ್ತೇನೆ. ಎಲ್ಲ ಕಡೆ ಎಲ್ಲರೂ ಒಳ್ಳೆ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ಸುವ್ಯವಸ್ಥೆ, ಒಳ್ಳೆ ರೀತಿ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಎಲ್ಲರೂ ಪ್ಲೇಯರ್ ಎಲ್ಲರೂ ವಿನ್ ಆಗಲಿ, ಎಲ್ಲರೂ ಖುಷಿಯಾಗಿ ಒಂದು ಎಂಜಾಯ್ಮೆಂಟ್ ಆಗಿ ಮಾಮೂಲಿ ಬಿಸಿ ಲೈಫಿಂದ ಇದೊಂದು ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿ ಆಡಲಿ ಅಂತ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಐ ವಿಶ್ ಆಲ್ ದಿ ಬೆಸ್ಟ್ ಫಾರ್ ಆಲ್ ದಿ ಪ್ಲೇಯರ್ಸ್. ಥ್ಯಾಂಕ್ ಯು.
ಝೋನ್ನ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ 4ನೇ ವರ್ಷದ ಕ್ರೀಡಾಕೂಟವನ್ನು ವೇದಿಕೆ ಮೆಸ್ಕಾಂನ ಎಲ್ಲ ಸದಸ್ಯರು ಸೇರಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮೆಸ್ಕಾಂ ಹಿರಿಯ ಅಧಿಕಾರಿ ವರ್ಗದವರೇ, ಇಲ್ಲಿ ಕ್ರೀಡಾರ್ಥಿಗಳಾಗಿ ಬಂದಿರುವಂಥ ಎಲ್ಲ ಝೋನ್ಗಳ ಕ್ರೀಡಾಪಟುಗಳೇ, ಮೆಸ್ಕಾಂನ ಎಲ್ಲ ಸದಸ್ಯ ಬಂಧುಗಳೇ, ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಯಾವ ಕಂಪನಿಯಲ್ಲಿ ಇಂಟರ್ ಕಂಪನಿ ಅಷ್ಟೇ ಮಾಡ್ತಾರೆ, ಕಂಪನಿ ಒಳಗೆ ಮಾಡಲ್ಲ, ಇಂಟ್ರಾ ಕಂಪನಿ ಮಾಡ್ತಾರೆ. ನಿಮ್ಮಲ್ಲಿ ನಮ್ಮ ಪಿ ಆರ್ ಸಿ ಎ ಕಂಪ್ನಿ ಕೇಳಿದಾಗ ನಮ್ಗೆ ಖುಷಿ ಅನಿಸ್ತು, ಮಾಡಬೇಕು. ಆಲ್ ಟೀಮ್ಸ್ ಆರ್ ಮೈ ಟೀಮ್ಸ್, ನನ್ನ ಟೀಮ್ ಎಲ್ಲ ಯಾರು ಬಿಟ್ಕೊಡ್ಬೇಡಿ. ಯಾಕಂದರೆ ಆಟವನ್ನು ನಾವು ಸಾಯಂಕಾಲ 7 ಗಂಟೆವರೆಗೆ ನೋಡಬೇಕು ಅಂತ ನಾವು ಇಚ್ಛೆ ಪಟ್ಟಿದ್ದೀವಿ. ದಯವಿಟ್ಟು ನಮ್ಮನ್ನು ಬೋರ್ ಮಾಡಿದಂಗೆ ಎವ್ರಿಬಡಿ ಶುಡ್ ಫೈಟ್ ಫಾರ್ ದೇರ್ ಸರ್ವೈವಲ್. ಎಲ್ಲರೂ ಗೆಲ್ಲಬೇಕು ಅಂತ ನಮ್ಗೆ ಆಸೆ. ಯಾರು ಗೆಲ್ತಾರೋ ಖಂಡಿತವಾಗಿ ಐ ವಿಲ್ ಗೋ ಟು ಪಾರ್ಟಿ ಆನ್ ಮೈ ಪರ್ಸನಲ್ ಕೆಪಾಸಿಟಿ. ಐ ವಿಲ್ ಗೋ ಟು ಪಾರ್ಟಿ ಈ ಮಂಗಳೂರಲ್ಲಿ ಎಂಥ ಹೋಟೆಲ್ ಎಂಥ ರೆಸಾರ್ಟಲ್ಲಿ ಗೆಲ್ತಾರೋ ಐ ವಿಲ್ ಗೋ ಟು ಪಾರ್ಟಿ. ಫೈಟ್ ಮಾಡಿ ಎಲ್ಲರೂ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡಿ ನೋಡಿದ್ರೆ ಐ ಥಿಂಕ್ ವಿಲ್ ಬಿ ಹ್ಯಾಪಿ, ವಿ ವಿಲ್ ಹ್ಯಾವ್ ಎಂಜಾಯ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇರಲಿ. ಜಗಳ ಆಡಬೇಡಿ, ಫೈಟ್ ಮಾಡಬೇಡಿ, ಎಲ್ಲರೂ ಗೆಲ್ಲರಿ ಅಂತ ಒಂದೇ ಒಂದು ನಿಮ್ಮ ಅಂತ ಹೇಳಿ ನನಗೆ ಅವಕಾಶ ಮಾಡ್ತೀನಿ. ಪಂದ್ಯಾವಳಿ 2025ರಲ್ಲಿ ಭಾಗವಹಿಸುತ್ತಿರುವ ನಾವು ಆಟದ ನಿಯಮಗಳಿಗೆ ಅನುಗುಣವಾಗಿ ಹಾಗೂ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುತ್ತೇವೆ ಹಾಗೂ ಯಾವುದೇ ಅನುಚಿತ ವರ್ತನೆ ತೋರದೆ ಕ್ರೀಡೆಯ ಹಿರಿಮೆಗಾಗಿ ಹಾಗೂ ಕ್ರೀಡೆಯ ಉನ್ನತಿಗಾಗಿ ಕಾಯ ವಾಚ ಮನಸ ಕ್ರೀಡಾ ಮನೋಭಾವದಿಂದ ಭಾಗವಹಿಸುತ್ತೇವೆ ಎಂದು ಈ ಧ್ವಜದಡಿಯಲ್ಲಿ ಪ್ರತಿಜ್ಞೆ ಮಾಡುತ್ತೇವೆ. ಈ ವರ್ಷವೂ ಕೂಡ ಈ ಬ್ಯಾಡ್ಮಿಂಟನ್ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದ್ದೇವೆ. ಅದೇ ಈ ಕಾರ್ಯಕ್ರಮಕ್ಕೆ ನಾವು ಆ್ಯಕ್ಚುಲಿ 10 ತಾರೀಕು ಅಂದರೆ ಅಕ್ಟೋಬರ್ 10 ತಾರೀಕಿಗೆ ಆಯೋಜಿಸಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಅದನ್ನು ಮುಂದೂಡಲಾಯಿತು. ಮುಂದೂಡುವಾಗ ಇವತ್ತು 17ನೇ ತಾರೀಕಿಗೆ ನಾವು ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ನಾವು ನಮ್ಮ ಸರ್ಕಾರದಿಂದ ನೂತನವಾಗಿ ನೇಮಿಸಿಕೊಂಡಂಥ ನಮ್ಮ ಅಧ್ಯಕ್ಷರ ಸನ್ಮಾನ್ಯ ಶ್ರೀ ಸತೀಶ್ ಕುಮಾರ್ ಸರ್ ಅವರನ್ನು ಭೇಟಿ ಮಾಡಿದಾಗ ಅವರು ಬಿಸಿ ಶೆಡ್ಯೂಲಲ್ಲೂ ಕೂಡ ಇಲ್ಲಿ ಬಂದು ನಾವು ಇದನ್ನು ಉದ್ಘಾಟನೆ ಮಾಡಿಕೊಡ್ತೇವೆ ಅಂತ ನಮಗೆ ಆಶ್ವಾಸನೆ ನೀಡಿದ್ದಾರೆ. ಅದೇ ರೀತಿ ಇವತ್ತು ಬಂದಿದ್ದಾರೆ. ಅದಕ್ಕೆ ಈ ಆಯೋಜಕರ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಶೇಖರ್ ಸರ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆಯೇ ಈ ಕಾರ್ಯಕ್ರಮದ ಶ್ರೀ ಮುರಳೀಧರ್ ನಾಯ್ಕ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಮಾಡ್ತೀನಿ. ಹಾಗೆಯೇ ಮತ್ತೊಬ್ಬ ನಮ್ಮ ಅತಿಥಿಯಾದಂಥ ನಮ್ಮ ಆರ್ಥಿಕ ಸಲಹೆಗಾರರು, ಆಂತರಿಕ ಪರಿಶೋಧನೆ ಇವರು ಶ್ರೀ ದೇವರಾಜ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಮಾಡ್ತೀನಿ. ಹಾಗೆಯೇ ನಮ್ಮ ಈ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಮಂಜುನಾಥ ಸ್ವಾಮಿ, ಡಾಕ್ಟರ್ ಮಂಜುನಾಥ ಸ್ವಾಮಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು
ನಮ್ಮ SC/ST ಸಂಘದ ಉಪಾಧ್ಯಕ್ಷರಾದ ಶ್ರೀ ಶ್ರೀನಿವಾಸ ಅವರಿದ್ದಾರೆ. ಅವರು ಕೂಡ ಡಿಪ್ಲೊಮಾ ಇಂಜಿನಿಯರ್ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ನಿತೀಶ್ ಕುಮಾರ್ ಅವರಿದ್ದಾರೆ. ಅವರಿಗೆ ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ಕಂಪನಿ ಸೆಕ್ರೆಟರಿ ಆದ ಜೋಶಿ ಅವರಿದ್ದಾರೆ. ಅವರಿಗೆ ಕೂಡ ನಾನು ಹಾಗೆಯೇ ಈ ಸಭಾಂಗಣವನ್ನು ನಮಗೆ ಒದಗಿಸಿಕೊಟ್ಟಂಥ ನಮ್ಮ ಮಿತ್ರರಾದ ಶ್ರೀ ಸಂತೋಷ್ ಕುಮಾರ್, ಈ ವೆಂಕಟ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಸಂತೋಷ್ ಕುಮಾರ್ ಅವರಿಗೆ ಕೂಡ ನಾವು ಎಲ್ಲ ಅಂಪೈರ್ಸ್ಗಳಿಗೆ ಕೂಡ ಧನ್ಯವಾದ ಅರ್ಪಿಸ್ತೇವೆ. ಹೆಂಗೆ ಮಾಡೋದು ಕೊಡ್ರಿ, ಅಟ್ಲೀಸ್ಟ್ ನಮ್ಗೆ ಗೊತ್ತಾಗೋದಿಲ್ಲಲ್ಲ. ಅಟ್ಲೀಸ್ಟ್ ಐ ಡೋಂಟ್ ನೋ, ಐ ಆಮ್ ನಾಟ್ ಪ್ಲೇಯಿಂಗ್ ಸರ್. ಕಾರ್ಪೊರೇಟ್ ಆಫೀಸ್ ನೀವು ಯಾವ ಶರ್ಟ್ ಹಾಕಿದ್ರೆ ಅವರು ಹಾಕಿ ಬಿಡ್ತಾರೆ ನಮ್ಮ ಹಾಕ್ಬೋದಾ ಸರ್? ಈಚೆ ಕಾವರು ಸರ್, ಅಲ್ಲ ಸರ್, ಈಚೆ ಶರ್ಟ್ ಕಡೆ ಹೋಗಲ್ಲ. ಮಂಗಳೂರು ಚಾಂಪಿಯನ್ಸ್ ತಂಡ ನಮ್ಮದು ಅಂದರೆ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿದೆ. 2 ಸಾರಿ ನಾವು ಸೆಮಿಫೈನಲ್ಗೆ ಹೋಗಿದ್ದೇವೆ, ಆಮೇಲೆ 1 ಸಾರಿ ಚಾಂಪಿಯನ್ ಆಗಿದ್ದೇವೆ. ಮೊದಲನೇ ಆವೃತ್ತಿಯಲ್ಲಿ ಫೈನಲ್ಗೆ ಹೋಗಿದ್ದೇವೆ, 2ನೇ ಆವೃತ್ತಿಯಲ್ಲಿ ಚಾಂಪಿಯನ್ ಆಗಿದ್ದು, 3ನೇ ಆವೃತ್ತಿಯಲ್ಲಿ ಸೆಮಿಫೈನಲ್ ಆಗಿದೆ. ಈ ಬಾರಿ ನಾವು ಮತ್ತೆ ಇನ್ನೊಂದು ಸಾರಿ ಕಪ್ ಗೆಲ್ಲುವ ವಿಶ್ವಾಸ ಇದೆ. ನಮ್ಮ ತಂಡ ಫುಲ್ ಸ್ಟ್ರಾಂಗ್ ಆಗಿದೆ, ಹಾಗೆ ನಮ್ಮ ಸಪೋರ್ಟರ್ಸ್ ತುಂಬ ಇದ್ದಾರೆ. ಹಾಗೆ ಇಲ್ಲಿ ಕೋರ್ಟ್ ಒಂದು ತುಂಬ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿದೆ. ಇವತ್ತು ನಮ್ಮದು ಮಂಗಳೂರು ಝೋನಲ್ ವಲಯದ ಮ್ಯಾಚ್ ಆಗ್ತಾ ಇದೆ. ಈಗ ಇದು 4ನೇ ವರ್ಷದ ಆಟ. ನಾವು ಕಳೆದ 2 ಸರ್ತಿ ನಾವು ಚಾಂಪಿಯನ್ ಆಗಿದ್ದೇವೆ. ಇದೇ ನಾವು ಕಾರ್ಪೊರೇಟ್ ಕಿಂಗ್ಸ್ ಟೀಮಿಂದ ಆಡ್ತಾ ಇರೋದು. 2 ಸರ್ತಿ ನಾವು ಚಾಂಪಿಯನ್ ಆಗಿದ್ದೇವೆ. ಈ ಸರ್ತಿ ನಮ್ಮ ಟೀಮ್ ಚೆನ್ನಾಗಿದೆ. ಇದು ಒಂದು ರೀತಿ ಒಳ್ಳೆ ಟೂರ್ನಮೆಂಟು. ನಾವೆಲ್ಲ ಒಂದು ರಿಲ್ಯಾಕ್ಸೇಷನ್ ಕೂಡ ಆಗ್ತಾ ಇದೆ. ನೋಡಿ, ಇಲ್ಲಿ ನಮ್ಮ ಎಲ್ಲ MD ಎಲ್ಲರೂ ಬಂದರು. ಒಳ್ಳೆಯದಾಗಿ ಇನಾಗ್ರೇಷನ್ ಸೆರೆಮನಿ ಕೂಡ ಆಯಿತು. ಈಗ ಮ್ಯಾಚ್ ಆಗ್ತಾ ಇದೆ. ನಮ್ದು 1 ಮ್ಯಾಚ್ ಮುಗೀತು, ನಾವು ವಿನ್ ಆಗಿದ್ದೀವಿ. ನೆಕ್ಸ್ಟ್ ಕೂಡ ಎಲ್ಲ ವಿನ್ ಆಗ್ತೀವಿ ಅಂತ ಧೈರ್ಯ ಇದೆ. ನೋಡುವ, ಫೈನಲಲ್ಲಿ ಹೋಗ್ತೀವಿ ಅಂತ ಎಲ್ಲ ವಿಶ್ವಾಸ ಇದೆ.
ಧನ್ಯವಾದ. ನಮ್ಮ ಟೀಮ್ದ ಒಗ್ಗಟ್ಟು ಮ್ಯಾಂಗ್ಳೂರ್ ಚಾಂಪಿಯನ್ಸ್ದ ಒಗ್ಗಟ್ಟು ಅವೇನು ದಾದ ಪನ್ಪೇರು ಅವೇನು ಕಟ್ ಮನ್ಪೇರು ಏರೇಡ್ದಿಲ್ಲ ಸಾಧ್ಯಜಿ ಈ ಸಲ ಹೋಪ್ಸ್ ನಮ್ಮನೆ ವಿನ್ನರ್ಸ್ ಅದು 2025 ಕಪ್ಪುನು ನಮ್ಮನೆ ಪತ್ತೊಂದು ಪೋಪ ಪನ್ಪಿನ ಒಂಜಿ ನಂಬಿಕೆ ಬಲವಾದುಂಡು. Team manager, sir. ನಮ್ಮ ಟೀಮಿನ ಹೆಸರು ಪುತ್ತೂರು ಪಲ್ಸ್ ಅಂತ. ಪುತ್ತೂರು ಮುತ್ತು. ನಾವು ಕಳೆದ 4 ವರ್ಷಗಳಿಂದ ಸತತವಾಗಿ ಈ ಒಂದು ಮೆಸ್ಕಾಮ್ನ ಟೂರ್ನಿಮೆಂಟ್ಗೆ ಆಗಮಿಸ್ತಾ ಇದ್ದೇವೆ. ಪ್ರಥಮ ವರ್ಷದಲ್ಲಿ ನಮಗೆ ಇದರ ಬಗ್ಗೆ ಅಷ್ಟೇನು ಅನುಭವ ಇಲ್ಲದೇ ಇರುವುದರಿಂದ ಸಾಧಾರಣ ಮಟ್ಟಿನ ಕಾಂಪಿಟೇಷನ್ ಕೊಡಲಿಕ್ಕೆ ಸಾಧ್ಯವಾಯಿತು. ಬಟ್ 2ನೇ ವರ್ಷದಿಂದ ನಾವು ಕೆಲವೊಂದು ಪ್ರಾಕ್ಟೀಸ್ ಸೆಷನಲ್ಲಿ ಪಾಲ್ಗೊಂಡು ನಾವು ಇಲ್ಲಿನ ಕ್ರೀಡಾಕೂಟಕ್ಕೆ ಆಗಮಿಸಿದ್ದೇವೆ. ಕಳೆದ ಸಲ ಒಳ್ಳೆ ಕಾಂಪಿಟೇಷನ್ ಕೊಟ್ಟು ನಾವು ಪೂಲ್ ಬಿ ಯಲ್ಲಿ 3ನೇ ಸ್ಥಾನದಲ್ಲಿದ್ವಿ. ಈ ಸಲ ಕೂಡ ಕೆಲವೊಂದು ಪ್ರಾಕ್ಟೀಸ್ ಸೆಷನ್ ಮಾಡಿ ಈ ಟೂರ್ನಿಮೆಂಟಿಗೆ ಆಗಮಿಸಿದ್ದೇವೆ. ಈಗಾಗಲೇ ಬಂಟ್ವಾಳದೊಟ್ಟಿಗೆ ನಮ್ಮದು ಪ್ರಾಥಮಿಕವಾಗಿ ಪಂದ್ಯ ನಡೆದಿದೆ. ಅದರಲ್ಲಿ 3-2ರಿಂದ ನಾವು ಜಯಗಳಿಸಿದ್ದೇವೆ. ಈಗಾಗಲೇ ಉಡುಪಿಯೊಟ್ಟಿಗೆ ನಾವು ಆಡ್ತಾ ಇದ್ದೇವೆ. ಲಾಸ್ಟ್ಗೆ ಗೇಮ್ ಚೆನ್ನಾಗಿ ಆಡಿದರೆ ಗೇಮ್ ವಿನ್ ಆಗುತ್ತೆ. ಹಾಗೆ ನಮ್ಮ ಟೀಮ್ನವರು ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಲ್ವೇಸ್ ಗೇಮ್ ವಿನ್ಸ್. ಥ್ಯಾಂಕ್ ಯು.
ಸೂಪರ್ ಸೂಪರ್.
ಧನ್ಯವಾದ ಹೇಳ್ತಾ ಒಂದೆರಡು ಮಾತು. ಮೊದಲನೇದಾಗಿ ಸಾಹೇಬ್ರಿಗೆ ಧನ್ಯವಾದ ಹೇಳಬೇಕು. ಈ ಒಂದು ಪ್ರಪೋಸಲ್ನ ಮೊಟ್ಟ ಬಾರಿಗೆ ಸಾಹೇಬ್ರಿಗೆ ಪ್ರತಿ ವರ್ಷ ನಡೆಸ್ತಾ ಇದ್ದೀವಿ ಸರ್. ನಾವು ತೊಗೊಂಡ ತಕ್ಷಣ ಓಕೆ, ಬಟ್ ಅಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು 2 ನಿಮಿಷದಲ್ಲಿ ಡಿಸ್ಕಷನ್ ಮುಗಿಬೋದು ಅಂತ. ಸುಮಾರು ಒಂದು 25 ನಿಮಿಷ ಚರ್ಚೆ ಆಗಿದೆ. ಏಜ್ಗೆಲ್ಲ ಹೊರಟಿದ್ದು, ಸೊ ಹಾಗಾಗಿ ಸ್ವಲ್ಪ ಬದಲಾವಣೆಗಳನ್ನು ಸಾಹೇಬರು ಪ್ರಪೋಸ್ ಮಾಡೋದು. ಸೊ ಇದು ಮೊದಲನೇ ಸಲ ನಾವು ಮಾಡ್ತಾ ಇರೋಂಥ ಟೂರ್ನಮೆಂಟ್ ಏನಲ್ಲ, ಜನರು ಗೊತ್ತಿದೆ. ನಮ್ಮಲ್ಲಿರೋ ಎಂಪ್ಲಾಯೀಸ್ ಪ್ರತಿ ವರ್ಷ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಬೆಂಡ್ ಆಗಿದೆ. ಎಷ್ಟೋ ಜನ ಲೇಡೀಸ್ ಎಸ್ಪೆಷಲಿ ಈ ವರ್ಷದ ಮುಂಬೈನಲ್ಲಿ ನಾವು ಕಟ್ಟಿರುವಂಥ ಮಟ್ಟಕ್ಕೆ ಈ ಒಂದು ಟೂರ್ನಮೆಂಟ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಸೊ ಆ ಒಂದು ನೆಲೆಯಲ್ಲಿ ನಮಗೆ ಈ ವರ್ಷ ತುಂಬ ಅಪ್ಗ್ರೇಡ್ಗಳನ್ನು ಅನುವು ಮಾಡಿಕೊಟ್ರು ಸರ್. ಮೊಟ್ಟ ಮೊದಲಿಗೆ ಎಲ್ಲ ವಿನ್ನರ್ಸ್ ನಮಗೇನಲ್ಲ ಪ್ರತಿ ವರ್ಷ ಮಾಡ್ತಾ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ತುಂಬಾ ಇಂಪ್ರೂವ್ಮೆಂಟ್ ಇದೆ. ನಿಜ ನಮಗೆ ಗೊತ್ತಿದೆ, ಸ್ಟಾರ್ಟಿಂಗು ನಮಗೆ ಗೊತ್ತಿದೆ ತುಂಬಷ್ಟು 9ನೇ ಬಹಳಷ್ಟು ದಿನ ಕೆಲಸ ಮಾಡಿದ್ದೀರ. ಯಾಕಂದರೆ ಬಹಳಷ್ಟು ಎಲಿಮೆಂಟ್ ಮಾಡಬೇಕು, ಈವೆಂಟ್ ಮಾಡಬೇಕು, ಎಲ್ಲರನ್ನು ಆರ್ಗನೈಸ್ ಮಾಡಬೇಕು. ಅದೊಂದರಲ್ಲಿ ತುಂಬಷ್ಟು ಶ್ರಮ ಇದೆ. ಆ ಶ್ರಮ ಪ್ರತಿಯೊಬ್ಬರಿಗೂ ನಾವು ನಮ್ಮ ಎಲ್ಲ ನಿಮಗೆ ನಾನು ಫಸ್ಟ್ ಧನ್ಯವಾದಗಳು ಹೇಳ್ತೀನಿ. ಆರ್ಗನೈಸ್ ಮಾಡಿ ಹೊಸ ಈವೆಂಟ್ ಆದಾಗಲೇ ನಾವು ಯಾವುದೇ ಮಾರ್ಕೆಟ್ ಮಾಡಿದ್ವಿ. ಇಲ್ಲ ಒಂದು ಈವೆಂಟ್ ಇದೆ ಅಂತೇಳಿ ಅವರಿಗೂ ಸಹ ಸ್ಪೆಷಲ್ ನಾಡ್ದು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್
ಯೂಟ್ಯೂಬಲ್ಲಿ One, two, three.